ವಾಶ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಲ್ಲ, ತುಂಬ ಜಾಸ್ತಿನೇ ಇದೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ಏಕಾದಶಿ ಇರತಕ್ಕಂಥ ಶನಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಆ ರಾಶಿಗೆ ಯೋಗಕಾರಕನಾಗಿರ್ತಕ್ಕಂಥವನಾಗ್ತಾನೆ. ನವಮ ಮತ್ತು ದಶಮಾಧಿಪತಿ ಆಗಿರ್ತಕ್ಕಂಥ ಶನಿ ಏಕಾದಶಿಯಲ್ಲಿದ್ದಾಗ ವೃಷಭ ರಾಶಿಗೆ ತುಂಬ ಒಳ್ಳೆಯ ಶುಭಫಲವನ್ನೇ ಹೇಳಬೇಕು ಅಂತ ಶಾಸ್ತ್ರ ಇದೆ. ಅದ್ರ ಜೊತೆಗೆ ಒಳ್ಳೆಯದಾಗತ್ತೆ ಅನ್ನೋದು ಕೂಡ ಸಿದ್ಧಾಂತ. ಹಾಗಾಗಿ ಅವರಿಗೆ ಒಳ್ಳೆಯದಾಗತ್ತೆ. ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಅಂದರೆ ಒಳ್ಳೆಯ ಫಲ ಅಂತಂದ್ರೆ ನಿಮ್ಮಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಅಂದರೆ ದೈವಾನುಗ್ರಹ ನಿಮಗೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ದ್ವಿತೀಯ ಭಾವದಲ್ಲಿ ಗುರು ಇದ್ದ ಗುರುಬಲ ಇದೆ ಅಂತ ಹೇಳ್ತೀವಿ. ನಾವು ಗುರುಬಲವನ್ನು ನೋಡ್ತೀವಿ ಶುಭ ಕಾರ್ಯಗಳಿಗೆ. ಹಾಗಾಗಿ ವಿವಾಹ ಆಗದಿರ್ತಕ್ಕಂಥವರಿಗೆ ವಿವಾಹ ಆಗತಕ್ಕಂಥದ್ದು, ಮತ್ತು ಕೆಲವೊಂದಷ್ಟು ಆಸ್ತಿ ಒಡವೆಗಳನ್ನು ಖರೀದಿ ಮಾಡ್ತಕ್ಕಂಥವ್ರಿಗೆ ಶುಭಫಲ, ಮನೆ ಫ್ಲಾಟು ಖರೀದಿ ಮಾಡೋರಂಥವ್ರಿಗೆ ಶುಭಫಲ. ಜೊತೆಗೆ ನಿಮಗೆ ಏನೇನೆಲ್ಲ ನಿಮ್ಮ ಚಿಂತನೆಗಳಿದೆ, ನಿಮ್ಮ ಯೋಚನೆಗಳಿದೆ, ನಿಮ್ಗೆ ಏನೇನೆಲ್ಲ ಒಂದು ನಿಮ್ಮ ರಿಕ್ವೈರ್ಮೆಂಟ್ ಅವೆಲ್ಲ ಕೈಗೂಡುವಂಥ ಶುಭ ಸಮಯ ಅಂತ ನಾವು ನಿಮಗೆ ಹೇಳಬೇಕು. ಸಂತಾನ ಆಗದೇ ಇರೋರು ಕೂಡ ಶುಭ ಸಮಯ. ದಾಂಪತ್ಯದಲ್ಲಿ ಕಲಹ ಮನಸ್ತಾಪ ಆಗಿ ಕೋರ್ಟು ಕಚೇರಿ ಹೋದವರು ಕೂಡ ಇದು ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಮುಂದಿನ ಭವಿಷ್ಯದಲ್ಲಿ ಹೊಂದ್ಕೊಂಡು ಮಾಡ್ಕೊಂಡು ಹೋಗುವಂಥ ಒಂದು ಶುಭ ದಿನ ಅಂತ ಹೇಳಬೇಕು. ಇವರಿಗೆ ಇವ್ರ ಮಕ್ಕಳು ತುಂಬ ವಿದ್ಯಾವಂತರಾಗತಕ್ಕಂಥದ್ದು, ತುಂಬ ಹೈಯರ್ ಎಜುಕೇಷನ್ ಇದ್ದರೆ ಫಾರಿನ್ಗೆ ಹೋಗಿ ಓದ್ತಕ್ಕಂಥದ್ದು ಮತ್ತು ಔಟ್ ಆಫ್ ಕಂಟ್ರಿಲಿ ಹೋಗಿ ಓದಿ ಅವರು ಒಳ್ಳೆ ವಿದ್ಯಾವಂತರಾಗಿ ಬರ್ತಕ್ಕಂಥದ್ದು ಅಥವಾ ಅಲ್ಲೇ ಕೆಲಸ ಮಾಡ್ತಕ್ಕಂಥದ್ದು. ಇಲ್ಲಿ ಓದಿದ್ರು ಕೂಡ ಒಂದು ಹೈಯರ್ ಎಜುಕೇಷನ್ ಅಡ್ಮಿನಿಸ್ಟ್ರೇಟಿವಲ್ಲಿದ್ದು IAS IPS KS ಹೀಗೆ ಬಾರದು ಒಳ್ಳೆಯ ಒಂದು ವಿದ್ಯಾರ್ಜನೆ ಮಾಡಿ ಒಳ್ಳೆಯ ಹುದ್ದೆಯಲ್ಲಿ ಇರತಕ್ಕಂಥ ಯೋಗಗಳು ಕೂಡ ಈ ಒಂದು ವೃಷಭ ರಾಶಿಯವರ ಮಕ್ಕಳಿಗೆ ಇರ್ತದೆ. ಹಾಗಾಗಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಮತ್ತು ಅವರಿಗೆ ಸ್ವಲ್ಪ ಹೆಚ್ಚಿಗೆದಾಗಿ ಅವರಿಗೆ ನಾವು ಚಿಕ್ಕವರಾದರೆ ಮಾರ್ಗದರ್ಶನ ಮಾಡಬೇಕು. ದೊಡ್ಡವರಾದರೆ ಅವರಿಗೆ ಒಳ್ಳೆಯ ಒಂದು ವಿದ್ಯೆ, ಬುದ್ಧಿ, ಯೋಚನೆ, ಚಿಂತನೆ ಎಲ್ಲ ಇರತಕ್ಕಂಥದ್ದು ಇರುತ್ತೆ. ಮತ್ತು ಆರೋಗ್ಯದ ಚಿಂತನೆ ಬಂದಾಗ ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ಯ ಚೆನ್ನಾಗಿರುತ್ತೆ, ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತೆ, ಭಾಗ್ಯ ಚೆನ್ನಾಗಿರುತ್ತೆ. ನೀವು ವಾಹನ ತೆಗೆದುಕೊಳ್ಳುವಂಥ ಯೋಗ ಇದೆ, ಕಾರ್ ತೆಗೆದುಕೊಳ್ಳುವಂಥ ಯೋಗ ಇದೆ, ಮನೆ ತೆಗೆದುಕೊಳ್ಳುವಂಥ ಯೋಗ ಇದೆ, ಕಮರ್ಷಿಯಲ್ ಜಾಗವನ್ನು ತೆಗೆದುಕೊಳ್ಳುವಂಥದ್ದು, ಅಂದರೆ ನಿಮಗೆ ಯಾವುದೋ ವ್ಯಾಪಾರಕ್ಕೆ ಉದ್ದಿಮೆಗೆ ಸಂಬಂಧಪಟ್ಟಂಥ ಕಮರ್ಷಿಯಲ್ ಜಾಗವನ್ನು ಖರೀದಿ ಮಾಡುವಂಥ ಯೋಗ ಇದೆ. ನಿಮಗೆ ಎಲ್ಲ ರೀತಿಯ ಅನುಕೂಲಗಳು, ಶುಭಫಲಗಳು ಈ ಒಂದು ಸಮಯದಲ್ಲಿ ಪ್ರಾಪ್ತಿ ಆಗ್ತಾ ಇದೆ ಒಂದು ವೃಷಭ ರಾಶಿಯವರಿಗೆ ಅಂತ ಹೇಳ್ತೀವಿ. ಈ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯ ಪ್ರಪಂಚದ ಎಲ್ಲ ಭಾಗದಲ್ಲಿ ಹೋಗಿ ಕೆಲಸ ಮಾಡುವಂಥ ಯೋಗಗಳು ಕೂಡ ಇರುತ್ತೆ. ದೊಡ್ಡವರಾಗಿದ್ದರೆ, ಸಣ್ಣವರಾಗಿದ್ದರೆ ಹೋಗಿ ವಿದ್ಯಾರ್ಜನೆ ಮಾಡ್ತಕ್ಕಂಥವ್ರು ಅದು ಕೂಡ ಇರುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದರೆ, ಸರ್ಕಾರದ ಮಟ್ಟದಲ್ಲಿ ನಿಮ್ಗೆ ಯಾವುದೇ ವ್ಯವಹಾರಗಳಿದ್ದರೂ ನಡೆದು ಹೋಗತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಾಗಿದ್ದರೆ ರಾಜಕೀಯದಲ್ಲಿ ಯಶಸ್ಸು, ಕೀರ್ತಿ, ಲಾಭವನ್ನು ಜಯಿಗಳಿಸುವಂತಹ ಇರುತ್ತೆ. ಅದಾದ ನಂತರದಲ್ಲಿ ನಿಮ್ಮ ಮೀಡಿಯಾದಲ್ಲಿರ್ತಕ್ಕಂಥವ್ರು, ಪತ್ರಕರ್ತರು, ಸಾಹಿತಿಗಳು, ಆಮೇಲೆ ವಿದ್ಯಾರ್ಥಿಗಳು, ಅಧ್ಯಾಪಕರು, ನ್ಯಾಯವಾದಿಗಳು, ಎಲ್ಲರೂ ಕೂಡ ವೈದ್ಯರು, ಇವರಿಗೆಲ್ಲ ಶುಭ ಫಲಗಳು ಉಂಟಾಗುತ್ತೆ. ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಹೋಲ್ಸೇಲ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಮತ್ತು ವಾಣಿಜ್ಯ ಮಳಿಗೆಯಲ್ಲಿ ದೊಡ್ಡ ದೊಡ್ಡ ಮಳಿಗೆಗಳನ್ನು ಇಟ್ಟುಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಇದು ಶುಭ ಫಲಗಳು ಈ ಒಂದು ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು. ಮನೆ ಕಟ್ಟುವಂಥ ಯೋಗ ಇದೆ, ಕಾರ್ ತೆಗೆದುಕೊಳ್ಳುವಂಥ ಯೋಗ ಇದೆ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ ಇದೆ. ಇವ್ರ ಮಕ್ಕಳು ತುಂಬ ಒಳ್ಳೆ ವಿದ್ಯಾವಂತರಾಗಿ, ಜ್ಞಾನವಂತರು, ಪ್ರಜ್ಞಾವಂತರಾಗಿ ಒಳ್ಳೆಯ ಇಂಜಿನಿಯರಿಂಗ್ ಮಾಡ್ಬೋದು, ಇಲ್ಲಿ IAS IPS ಮಾಡ್ಬೋದು, ಇಲ್ಲಿ CA ಮಾಡ್ಬೋದು, CS ಮಾಡ್ಬೋದು. ಹೀಗೆ ಒಳ್ಳೆಯ ಒಂದು ವಿದ್ಯಾರ್ಜನೆಯನ್ನು ಮಾಡಿ PG ಮಾಡಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡುವಂಥ ಯೋಗಗಳು ಕೂಡ ಈ ವೃಷಭ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿರುತ್ತೆ. ವೃಷಭ ರಾಶಿಯವರಿಗೆ ಧರ್ಮ ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನಿ ಏಕಾದಶಿಯಲ್ಲಿ ಇದ್ದು, ಗುರು ಕೂಡ ಲಾಭಾಧಿಪತಿ ಯಾಗಿ ಅವನು ಕೂಡ ಧನಸ್ಥಾನದಲ್ಲಿರ್ತಕ್ಕಂಥ ಲಾಭಾಧಿಪತಿ ಧನಸ್ಥಾನದಲ್ಲಿರೋದು, ಧನಾಧಿಪತಿ ಲಾಭಸ್ಥಾನದಲ್ಲಿರೋದು ಶುಭಫಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಇವರ ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಯೋಗ ಇದೆ. ಇಡೀ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಒಂದು ಯೋಗ ಫಲ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ 30 ವರ್ಷಕ್ಕೆ ಒಂದು ಸಲ ಶನಿ ಏಕಾದಶಿಯಲ್ಲಿ ಬರ್ತಾನೆ. 30 ವರ್ಷ ಅಂದರೆ ಒಂದು ರೌಂಡ್ 30 ವರ್ಷ, 22 ವರ್ಷದಿಂದ ಒಂದು 37 ವರ್ಷದೊಳಗಡೆ ಬರ್ತಾನೆ. ಹೀಗೆ ಇದು 30 ವರ್ಷದಲ್ಲಿ ಬರ್ತಕ್ಕಂಥ ಒಂದು ಯೋಗ. ಆಮೇಲೆ ಗುರುಬಲ ಇರೋದಿಲ್ಲ. ಕೆಲವು ಸಲ ಶನಿ ಚೆನ್ನಾಗಿದ್ರು ಗುರುಬಲ ಇರೋದಿಲ್ಲ. ಗುರುಬಲ ಇರತಕ್ಕಂಥದ್ದು, ಮತ್ತು ಲಾಭಾಧಿಪತಿ ಧನಸ್ಥಾನದಲ್ಲಿರ್ತಕ್ಕಂಥದ್ದು, ಧರ್ಮಕರ್ಮಾಧಿಪತಿ ಲಾಭದ ಸ್ಥಾನದಲ್ಲಿರ್ತಕ್ಕಂಥದ್ದು, ಇದು ತುಂಬ ಒಳ್ಳೆಯದಾಗಿರ್ತಕ್ಕಂಥ ಯೋಗ ಫಲ. ಇದು ಒಂದು ಜೀವನದಲ್ಲಿ ಒಂದು ಸಲ ಒಂದು ವರ್ಷ ಇಂಥ ಯೋಗಗಳಿದ್ರೆ ಜೀವನದಲ್ಲಿ ಎಷ್ಟು ಬೇಕಾದ್ರೂ ಸಾಧನೆ ಮಾಡುವಂಥ ರಾಜಯೋಗಗಳು, ಅಂಥ ಶುಭ ಯೋಗಗಳು ಪ್ರಾಪ್ತಿಯಾಗಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಈ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲಗಳು ಕೂಡ ಪ್ರಾಪ್ತಿಯಾಗಿದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಸಿಗತಕ್ಕಂಥದ್ದು ಕೂಡ ಒಳ್ಳೆಯ ಫಲ ಅಂತ ಹೇಳ್ತೀವಿ. ಮತ್ತು ಎಲ್ಲ ರೀತಿಯ ಅನುಕೂಲಗಳು, ಆರ್ಥಿಕ ಸಂಕಷ್ಟದಿಂದ ಪಾರಾಗತಕ್ಕಂಥದ್ದು, ಸಾಲಬಾಧೆಯಿಂದ ಪಾರಾಗತಕ್ಕಂಥದ್ದು, ಪಿತಾಯಿತ ಆಸ್ತಿ ಸಿಗತಕ್ಕಂಥದ್ದು, ಹೀಗೆ ಎಲ್ಲ ರೀತಿಯ ಶುಭಫಲಗಳು ಕೂಡ ಇವರಿಗೆ ಈಗ ಅದು ಸಿಗ್ತಾ ಇದೆ. ಅವರಿಗೆ ಆ ಫಲಗಳು ಪ್ರಾಪ್ತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷದ ವಿಚಾರ ಆಗುತ್ತೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಕೆಲಸದಲ್ಲಿ ಯಾರೇ ಇದ್ದರೂ ಕೂಡ ಅವರವ್ರ ಕೆಲಸದಲ್ಲಿ ಅವರಿಗೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಚೆನ್ನಾಗಿದೆ. ವಿದ್ಯಾರ್ಥಿಗಳಾದ್ರೆ ಅವ್ರಿಗೂ ಚೆನ್ನಾಗಿದೆ, ಎಲ್ರಿಗೂ ಚೆನ್ನಾಗಿ. ವೃದ್ಧಾಪ್ಯದಲ್ಲಿರ್ತಕ್ಕಂಥವ್ರಿಗೂ ಕೂಡ ವೃದ್ಧಾಪ್ಯವೂ ಕೂಡ ಚೆನ್ನಾಗಿರುತ್ತೆ. ರಿಟೈರ್ಡ್ ಲೈಫು ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಹಾಗಾಗಿ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಒಂದು ವೇಳೆ ತೊಂದರೆ ಇರತಕ್ಕಂಥವ್ರು ಯಾರಾದರೂ ದತ್ತಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಹೋಗಿ ಕುಂಕುಮಾರ್ಚನೆ ಮಾಡೋದ್ರಿಂದೆಲ್ಲ ಕಷ್ಟ ನಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.